ಬಟ್ ಇನ್ನೊಂದು ಈ ಕೆಲವು ಪಾರ್ಕ್ ಮಾಡ್ತಾರೆ, ಕೆಲವ್ರು ಜಾಗ ಇರಲ್ಲ, ಮನೆ ಮುಂದೆ ಹಿಂಗಿರುತ್ತೆ ಅನ್ಕೊಳ್ಳಿ, ಹಿಂಗ್ ನಿಲ್ಸಿರ್ತಾರೆ ಅಥವಾ ಹಿಂಗ್ ನಿಲ್ಸಿರ್ತಾರೆ ಕಾರ್ನ. ಸೊ ಅದೇನಾದ್ರು ಸಮಸ್ಯೆಗಳಾಗುತ್ತೆ ಸರ್? ಸಮಸ್ಯೆ ಆಗುತ್ತೆ. ಅದೇನಾಗುತ್ತೆ ಅಂದ್ರೆ ಈಗ ಹಿಂಗ್ ನಿಲ್ಸಿರ್ತಾರೆ ಅನ್ಕೊಳ್ಳಿ, ವರ್ಟಿಕಲ್ ಆಗಿ ನಿಲ್ಸಿರ್ತಾರೆ. ಸೊ ಹಿಂಗ್ ನಿಲ್ಸಿದಾಗ ಕಂಪ್ಲೀಟ್ ಆಗಿ ವೆಯ್ಟ್ ಈ ಕಡೆನೇ ಬಿದ್ದಿರುತ್ತೆ. ಈ ಕಡೆ ಬಿದ್ದಾಗ ಈ ಕಡೆ ಸಸ್ಪೆನ್ಷನ್ಸು, ಈ ಕಡೆ ಶಾಕ್ಸು ಎಲ್ಲ ವೀಕ್ ಆಗುತ್ತೆ. ಟೈರ್ ವೀಕ್ ಆಗುತ್ತೆ. ಈ ಕಡೆ ಅಂದ್ರೆ ಎರಡೂ ವೀಕ್ ಆಗುತ್ತೆ ಈ ತರ ನಿಲ್ಲಿಸಿದಾಗ. ಈ ಕಡೆ ನಿಲ್ಲಿಸಿದಾಗ ಆ ಕಡೆದು ವೀಕ್ ಆಗುತ್ತೆ. ಸೊ ಅದು ಅಂತ ಹಿಂಗ್ ನಿಲ್ಲಿಸಿದಾಗ ಕೂಡ. ಸೊ ಅದ್ರದ್ದು ಏನಂದ್ರೆ ಯಾವತ್ತೂ ಅಷ್ಟೇ ವೆಹಿಕಲ್ ಒಂದು ಸರ್ಫೇಸ್ ನೀಟಾಗಿರ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ನೀಟಾಗಿ ನಿಲ್ಸ್ಕೊಂಡ್ರೆ ಎಲ್ಲದು ಈಕ್ವಲ್ ಬ್ಯಾಲೆನ್ಸ್ ಆಗುತ್ತೆ ವೆಯ್ಟ್. ಎಲ್ಲ ಸಸ್ಪೆನ್ಷನ್ನು ಎಲ್ಲ ಸ್ಪ್ರಿಂಗ್ಸು ಒಂದೇ ವೆಯ್ಟ್ ತೊಗೊಂಡಿರುತ್ತೆ. ಒಂದು ಜಾಸ್ತಿ ಆದಾಗಲೂ ಸೇಮ್ ತಕಡಿ, ನೀವು ವೆಯ್ಟ್ ತೂಕ ಹಾಕುವಾಗ ತಕಡಿ ಹೆಂಗೆ ಯಾವ ಕಡೆ ಇದಾಗುತ್ತೋ ಆ ಥರ ಆಗ್ಬಿಡುತ್ತೆ. ಎಲ್ಲಿ ವೆಯ್ಟ್ ಜಾಸ್ತಿ ಇರುತ್ತೋ ಅಲ್ಲಿ ಹೋಗ್ಕೊಳ್ಳುತ್ತೆ. ಮತ್ತೆ ಹಿಂಗ್ ಇದು ಅಡ್ವಾಂಟೇಜ್ ಇದೆ ಅದರಲ್ಲಿ ಇನ್ನೊಂದು. ಸೊ ಹಿಂಗ್ ನಿಲ್ಸಿ ಗಾಡಿ ಕ್ಲೀನ್ ಮಾಡೋದ್ರಲ್ಲಿ ತುಂಬಾ ಅಡ್ವಾಂಟೇಜ್ ಇದೆ. ಕ್ಲೀನ್ ಮಾಡುವಾಗ ಗಾಡಿ ಒರೆಸಿ ತೊಳೆದು ಏನೇ ಮಾಡ್ಬೇಕಂದ್ರೆ ನೀರು ಯಾವ್ದು ನಿಲ್ಲಲ್ಲ, ನೀಟಾಗಿ ಬಂದ್ಬಿಡುತ್ತೆ. ಸ್ಟ್ರೈಟ್ ಆಗಿದ್ದು ಕ್ಲೀನ್ ಮಾಡಿದಾಗ ನೀರು ಅವಾಯ್ಡ್ ಆಗಿಬಿಡುತ್ತೆ, ಅಂದ್ರೆ ಅಲ್ಲೇ ನಿಂತ್ಕೊಳ್ಳುತ್ತೆ. ಈ ತರ ಮಾಡಿದಾಗ ಇಲ್ಲ ಈ ತರ ಇದ್ದಾಗ ನೀರು ಕ್ಲೀನ್ ಆಗುತ್ತೆ, ಅಂದ್ರೆ ರಸ್ಟ್ ಹಿಡಿಯಲ್ಲ. ಅದು ಅಡ್ವಾಂಟೇಜ್ ಇದೆ. ಆದ್ರೆ ಜಾಸ್ತಿ ಡಿಸ್ಅಡ್ವಾಂಟೇಜ್ ಏನಂದ್ರೆ ಇದು ಸಸ್ಪೆನ್ಷನ್ ವೀಕ್ ಆಗುತ್ತೆ. ಮತ್ತೆ ಹಿಂಗೆ ಫುಲ್ಲು ಗಾಡಿ ನಿಲ್ಲಿಸುವಾಗ ಯಾವತ್ತೂ ಅಷ್ಟೇ ವೀಲ್ ಸ್ಟಡಿ ಆಗಿರ್ಬೇಕು. ಯಾವತ್ತು ಈ ತರ ಅಥವಾ ಈ ತರ ಎಲ್ಲ ನಿಲ್ಲಿಸಬಾರ್ದು, ಸ್ಟಡಿ ಮಾಡಿ ನಿಲ್ಲಿಸಿ, ಆಯ್ತಾ? ಸೊ ಅವಾಗ ಏನಾಗುತ್ತೆ ಅಂದ್ರೆ ಮೋಟ್ರದ್ದು ಪ್ರೆಷರ್ ಇರುತ್ತಲ್ಲ, ನೀವು ಯಾವ ಕಡೆ ತಿರುಗಿಸಿರ್ತಾರೋ ಮೋಟ್ರ್ ಅದೇ ಕಡೆ ತಿರ್ಗೋ ಪ್ರೆಷರ್ ಹಂಗೆ ಇರುತ್ತೆ. ಸೊ ಅದು ವೀಕ್ ಆಗೋ ಚಾನ್ಸಸ್ಸು ಇರುತ್ತೆ ಲೈಫ್ ಟೈಮಲ್ಲಿ. ಸೊ ಅದು ಎಲ್ಲ ಒಂದ್ಸತಿ ಅದು ಮೋಟರ್ ಇನ್ಸ್ಟಾಲ್ ಮಾಡಿದ್ರೆ ಅದು ವೆಹಿಕಲ್ ಇರೋವರೆಗೂ ಅದು ವರ್ಕ್ ಆಗುತ್ತೆ. ಸೊ ಆ ಥರ ಎಲ್ಲ ಕ್ವಾಲಿಟಿ ಇರುತ್ತೆ. ಸೊ ಯಾವಾಗ ನೀವು ಈ ಕಡೆ ತಿರುಗಿಸಿದಾಗ ಆ ಪ್ರೆಷರ್ ಹಂಗೆ ಕೊಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ಇದನ್ನ ಸ್ಟಡಿ ಮಾಡಿ ನಿಲ್ಲಿಸ್ಬೇಕು ಯಾವತ್ತು.